ವೆಲ್ಕಮ್ ಟು ನೂತನ ಲೈಫ್ ಸ್ಟೈಲ್ಸ್. ಹೇಗಿದ್ದೀರಾ? ಇವತ್ತು ನಾನು ಮಾಡ್ತಾ ಇರೋದು ಪೇಡ. ಏನು ಪೇಡ? ಏನು ಪೇಡ ನಂಗೆ ಅದು ಗೊತ್ತಿಲ್ಲ. ಅಲ್ಲಿ ಏನಿದೆ? ಅಲ್ಲಿ ಬಾದಾಮಿ. ನಾವು ಇವತ್ತು ಮಾಡ್ತಾ ಇದ್ದೀವಿ ಮಿಲ್ಕ್ ಪೇಡ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನಾನು ಈಗ. ಮಿಲ್ಕ್ ಪೇಡ ಮಾಡೋದಕ್ಕೆ ಇಲ್ಲಿ 1.5 ಕಪ್ಪು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಹಾಲು. ಅದಕ್ಕೆ ಆ್ಯಕ್ಚುಲಿ 1 ಕಪ್ ಶುಗರ್ ತೊಗೋಬೇಕು. ನಮ್ಮ ಮನೇಲಿ ಸ್ವೀಟ್ ಜಾಸ್ತಿ ತಿಂದಿರೋದ್ರಿಂದ ನಾನು ಇಲ್ಲೊಂದು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ. ಮತ್ತು ಗಾರ್ನಿಷಿಗೆ ಬಾದಾಮು. ಆಮೇಲೆ ಪ್ಯಾನಲ್ಲಿ ಒಂದು 5 ಸ್ಪೂನ್ಸ್ ಅಷ್ಟು ಗೀ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮೀನ್ಸ್ 1.5 ಕಪ್ಪು ಮಿಲ್ಕ್ ಪೌಡರು, ಆಮೇಲೆ ಅದ್ರ ಜೊತೆ 1 ಕಪ್ ಮಿಲ್ಕ್ ಹಾಕಿ ಒಂಚೂರು ಲಮ್ಸ್ ಇಲ್ದಿರಂಗೆ, ಅಯ್ಯೋ ಸಾರಿ ಚಲೋ ಇತ್ತು, ಲಮ್ಸ್ ಇಲ್ದಿರಂಗೆ ಒಂದು ಬ್ಯಾಟರ್ ಪ್ರಿಪೇರ್ ಮಾಡ್ಕೋಬೇಕು. ಸೊ ಇದನ್ನು ಇವಾಗ ಫುಲ್ಲು ಒಂಚೂರು ಲಮ್ಸ್ ಇಲ್ದಿರಂಗೆ ಇದನ್ನು ಒಂದು ಬ್ಯಾಟರ್ ಥರ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ ಕ್ಲೀನಾಗಿ ಆಗೋಗ್ಬಿಟ್ಟಿದೆ, ಒಳ್ಳೆ ದೋಸೆ ಹಸಿಟ್ಟು ಥರ ಆಗಿದೆ. ಒಂಚೂರು ಲಮ್ಸ್ ಇಲ್ದಂಗೆ ಕಲಿಸ್ಕೊಂಡಿರೋದು. ಇವಾಗ ಇದನ್ನು ನಾವು ತುಪ್ಪ ಇಟ್ಟಿದ್ದೀವಲ್ಲ ಈ ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ಟಾರ್ಟಿಂಗ್. ಇವಾಗ ಫುಲ್ ಹಾಕ್ಕೊಂಡ್ಬಿಡೋಣ ಇದಕ್ಕೆ. ಸೊ ಹಾಕ್ಕೊಂಡಿದ್ದೀನಿ. ಇದನ್ನು ಕೈ ಬಿಡದೆ ಇರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಗಟ್ಟಿ ಆಗ್ತಾ ಇದೆ. ಅದು ಸ್ಪ್ಯಾಚುಲ ಚೇಂಜ್ ಮಾಡಿದೆ ಎಂತಕ್ಕೆ ಅಂದರೆ ಅದು ಆ್ಯಕ್ಚುಲಿ ಇದು ಪಾತ್ರೆಗೆ ಇಟ್ಕೊಳ್ತಾ ಇದೆ. ಬಿಡ್ದಿರ ಕಲಿಸ್ತಾನೇ ಇರಬೇಕು ಫುಲ್ಲು ಗಟ್ಟಿ ಆಗೋವರೆಗೂ. ಇಲ್ಲಿ ಮಾಡ್ತಿರೋದು ನಾನು, ಸುಸ್ತಾಗ್ತದೆ ನಿಮ್ಗೆ? ಹಾಂ ಏನು? ಸೊ ಇದು ನೋಡಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಫುಲ್ಲು ಗಟ್ಟಿ ಆದಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೇಕು. ಇವಾಗ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕಷ್ಟನೇ. ಒಂಚೂರು ಬಿಡ್ದಾರಂಗೆ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ. ಹಿಂಗೆ ಗಟ್ಟಿ ಆಗ್ತಾ ಇದೆ ಇದು. ಸೊ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿ ಇದು. ನೋಡಿ ಇಷ್ಟು ಆಗ್ತಾ ಇದೆ, ಇವಾಗ ಗಟ್ಟಿ ಆಗ್ತಾ ಇದೆ. ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಮೀನ್ಸ್ ಇನ್ನೊಂದು 1 ಮಿನಿಟ್ ಬಿಟ್ಟು ಹಾಕ್ಕೊಳ್ಳೋಣ. ನೋಡಿದ್ದೀನಿ ನಾನು. ಪತಾಕ, ತ್ರಿಪತಾಕ, ಅರ್ಧಪತಾಕ, ಕತ್ತರಿ ಮುಖ, ಮಯೂರಾಖ್ಯ, ಅರ್ಧಚಂದ್ರಸ್ಯ, ಹರಾಳ, ಶುಕತುಂಡಕ, ಮುಷ್ಟಿಷ್ಯ, ಶಿಖರಾಗ್ರಸ್ಯ, ಕಟಕ, ಸೂಜಿ, ಚಂದ್ರಕಲಾ, ಪದ್ಮಕೋಶ, ಸರ್ವಶಿರಸ್ತತಃ, ಮೃಗಶೀರ್ಷ, ಸಿಂಹಮುಖ, ಕಾಂಗೂಲ, ಕಾಂಗೂಲ, ಅಲಪದ್ಮಕಃ. ನೋಡ್ದಾ? ಚೆನ್ನಾಗಿದೆ, ಒಳ್ಳೆಯದಾಗಲಿ. ನೋಡಿ ಇಷ್ಟು ಗಟ್ಟಿ ಆಗಿದೆ. ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಇದೇನು ಬಬಲ್ಸ್ ಬರ್ತಿದೆ? 1 ಸ್ಪೂನೇ ಹಾಕ್ಕೊಳ್ಳೋಣ, ಯಾಕಂದರೆ ಫಸ್ಟೇ ನಾವು ಜಾಸ್ತಿ ಹಾಕಿದ್ದೀವಿ. ಆ್ಯಕ್ಚುಲಿ ಇಷ್ಟ ಆದರೆ ಸ್ವಲ್ಪ ತಳ ಸೀದಂಗೆ ಆಗಿರುತ್ತಲ್ಲ, ಅದನ್ನು ಸ್ಕ್ರೇಪ್ ಮಾಡ್ಕೊಳ್ಳಿ, ಅದು ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಲ್ಲ? ನಿನ್ಗೆ ಇಷ್ಟ ಇಲ್ಲ ಅಲ್ಲ ಸ್ವೀಟ್ಸ್ ಎಲ್ಲ? ಹಾಂ, I don't like it, but I like spicy and sweet and what is that? ಉಳಿಗೆ ಏನಂತಾರೆ? ಸಾರ್. ಸವರ್. ಅದು ಸಾರ್ ಅನ್ನಲ್ಲ, ಸಾರ್ ಅನ್ನಲ್ಲ.
ಸವರ್. ಆಯ್ತು ಬಿಡಮ್ಮ, ನಂಗೆ ಹೇಳಕ್ ಬರಲ್ಲ. ಮತ್ತೆ ಸಾರ್ಗಳು ಸಾರ್ ಅನ್ನಲ್ಲ. ಇವಾಗ ಇದಿಷ್ಟು ತಿಕ್ಕಾಗಿದೆ, ಇದಕ್ಕೆ ಶುಗರ್ ಹಾಕೊಂಡ್ಬಿಡೋಣ. ಶುಗರ್ ಹಾಕೋ ತನ್ವಿ, ಹುಷಾರು ತಾಗಿಸ್ಕೋಬೇಡ. ಇವಾಗ ಇದು ಆ್ಯಕ್ಚುಲಿ ಶುಗರ್ ಮೆಲ್ಟ್ ಆದರೆ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಆಗುತ್ತೆ. ಇದನ್ನು ಬಿಡ್ದೀರ ಕಲಿಸ್ತಾ ಇರ್ಬೇಕು. ಇವಾಗ ಇದು ಗಟ್ಟಿ ಆಗಬೇಕು. ಗಟ್ಟಿ ಆಗೋವರೆಗೂ ತಿರ್ಗಾ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಇದೆಲ್ಲ ಸೈಡ್ಸ್ ಎಲ್ಲ ಸ್ಕ್ರೇಪ್ ಮಾಡ್ಕೋತೀನಿ ನಾನು. ಅದು ಚೆನ್ನಾಗಿರುತ್ತೆ, ಅದು ತಿನ್ಬೇಕಾದ್ರೆ ಕ್ರಂಚಿಯಾಗಿ ಸಿಕ್ಕತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಇರ್ಬೇಕು ಇದನ್ನು. ಸ್ಟ್ರೆಂತ್ ಇರ್ಬೇಕು ಮಾಡೋಕ್ಕೆ. ನಾನು 1.5 ಕಪ್ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡ್ರೆ ಎಷ್ಟು ಹೊತ್ತಾಗುತ್ತಿದು. ಸೊ ಇವತ್ತು ನಾನು ಅಂದ್ಕೊಂಡೆ ಸುಮ್ಮನೆ ಅದನ್ನು ಹಂಗೆ ಹಾಕ್ಕೊಂಡು ತಿನ್ನೋದಕ್ಕಿಂತ ಬಿಸಿ ಇದೆ, ಒಂದು ಪ್ಲೇಟಿಗೆ ಹಾಕಿ ಬರ್ಫಿ ಥರ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಉಂಡೆ ಮಾಡೋದಕ್ಕಿಂತ ಬರ್ಫಿ ಥರ ಕಟ್ ಮಾಡಿ ಅದ್ರ ಮೇಲೆ ಬಾದಾಮಿನ ಗಾರ್ನಿಷ್ ಮಾಡೋಣ ಅಂತ. ಇರಲಿ ಬಿಡು. ಅಲ್ಲಿ ದಪ್ಪ ದಪ್ಪ ಮೇಲ್ಗಡೆ ದಪ್ಪ ದಪ್ಪ ಕಟ್ಟೆ. ನಮ್ಮ ತನ್ವಿ ಇಲ್ಲಿ ಕೂತ್ಕೊಂಡ್ರೆ ನನಗೇನು ಮಾಡೋದು ಕೈ ಕಾಲೇ ಆಡಲ್ಲ. ಫುಲ್ಲು ಸ್ವೆಟ್ಟಾಗಿ ಹೋಗ್ಬಿಡ್ತೀನಿ ನಾನು. ಯಾಕಂದರೆ ನಮ್ಮ ಮೇಡಮು ಯಾರು ಲಿಕ್ವಿಡಿ ಆಗಿಬಿಟ್ಟಿದೆ. ಇವಾಗ ಫಸ್ಟು ಹಾಕಿದ್ವಲ್ಲ ನಾವು, ಆ ಕನ್ಸಿಸ್ಟೆನ್ಸಿಗೆ ಬಂದ್ಬಿಟ್ಟಿದೆ. ತಿರ್ಗಾ ಗಟ್ಟಿ ಆಗೋದು ವೇಟ್ ಮಾಡಬೇಕು. ಇದಕ್ಕೆ ಆ್ಯಕ್ಚುಲಿ ಎಲಾಚಿ ಪೌಡರ್ ಹಾಕೋಂಗಿಲ್ಲ. ನನಗೆ ಎಲಾಚಿ ಇಷ್ಟ ಇರೋದ್ರಿಂದ ಸ್ವಲ್ಪ ಎಲಾಚಿ ಪೌಡ್ರ್ ಹಾಕ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಹಾಕ್ಲಾ ಹೇಳು, ನಿನ್ನೇನು ಕೇಳೋದು ನಾನು. ಇಂಕಿ ಪಿಂಕಿ ಪಂಕಿ ಫಾರ್ ದ ಡಾಂಕಿ ಇಂಕಿ ಡೈ ಫಾರ್ ದ ಕ್ರೈ ಇಂಕಿ ಪಿಂಕಿ ಪಂಕ್. ನಾನು ಆಗ್ತೀನಿ. ಆಗ್ತೀನಿ. ನನಗೇನು ಇಷ್ಟನೋ ಅದನ್ನೇ ಮಾಡೋದು, ಬಿಕಾಸ್ ಇದು ನನ್ನ ಮನೆ. ನಾನೇ ಹಾಕ್ತೀನಿ ಬಿಡು. ಸ್ವಲ್ಪ ಎಲಾಚಿ ಪೌಡರ್ ಹಾಕ್ತೀನಿ. ಕ್ಲೋಸ್ ಮಾಡು, ಕ್ಲೀನಾಗಿ ಕ್ಲೋಸ್ ಮಾಡು. ಚಲ್ಬಿಟ್ಟಿಯಾ? ಎಲಾಚಿ ಪೌಡರ್ ಕೇಸನ್ ರಿಪೋರ್ಟರ್ ಹೋಲ್ಸೇಲರ್ ಏನಾದ್ರು ಡಿಸ್ಟ್ರಿಬ್ಯೂಟರ್ ಸೇಲ್ ಮಾಡೋರು. ಅದಕ್ಕೆ 7,000 ಗ್ರಾಮ್ಸ್ 90,000 ಗ್ರಾಮ್ಸ್ ಆಗುತ್ತೆ. ಏನು ಬಗ್ಗೆ ಮಾತಾಡ್ತಿದ್ದೀನಿ ನೀನು? ಕೆಟ್ಟದಾಗಿ ನಗ್ತೀಯ ತಾನು. ಸೊ ಈ ಶುಗರ್ ಹಾಕಿದ್ಮೇಲೆ ಇದು ಆ್ಯಕ್ಚುಲಿ ಗಟ್ಟಿ ಆಗೋದು ತುಂಬ ಕಷ್ಟ. ಸೊ ಪೇಷನ್ಸಿಂದ ಕಲಿಸ್ತಾನೇ ಇರಿ. ಆದರೂ ಇವಾಗ ನೀನು ಕೊಡಲ್ಲ, ರಾತ್ರಿ ಹೊತ್ತು ಕೊಡಲ್ಲ, ಬೆಳಗ್ಗೆ ಸ್ಕೂಲಿಗೆ ಬಾಕ್ಸ್ ಆಗ್ತದೆ. ದಿನ ನಮ್ಮ ತನುಮಗೇನ ಸ್ನ್ಯಾಕ್ಸ್ ಚಾರ ಇರಲೇಬೇಕು. ಇವತ್ತೇನು ತಗೊಂಡೋಗಿದ್ದೆ ಲಂಚ್ಗೆ? ಇವತ್ತಾ ಚಪಾತಿ ಜಾಮ್ ಕುರ್ಕುರೆನಾ? ಸಾರಿ, ಏನಂತಾರೆ ಅದಕ್ಕೆ? ಅವಲಕ್ಕಿದು ಇದು ಮಿಕ್ಸ್ಚರ್ ಮನೇಲೇ ಮಾಡಿರೋದು. ಅವಲಕ್ಕಿ ಅಲ್ಲ ಮಾಡು, ಅವಲಕ್ಕಿನೇ ಅದು. ಅವಲಕ್ಕಿನ ಎಣ್ಣೆಲಿ ಫ್ರೈ ಮಾಡಿದ್ರೆ ಹಂಗೆ ಆಗೋದು. ಪೂರಿ ಥರ ಆಗುತ್ತಾ? ಇನ್ನೇನು ಮತ್ತೆ. ಈ ಒಂದು ಮಾತು ನಂಗೆ ಗೊತ್ತಿಲ್ಲ. ಇನ್ನೆಲ್ಲ ಗೊತ್ತಾ? ಹೇಳ್ಬಿಟ್ಟಿನಿ. ಥ್ಯಾಂಕ್ ಯು. ರಾಜ್ ಮಹಾರಾಜ್ ಎಲ್ಲಿ ಬೆಳೆದಿದ್ದು ನಂಗೆ ಗೊತ್ತಿಲ್ಲ. ರಾಜ್ ಮಹಾರಾಜ್ ಎಲ್ಲಿ ಹುಟ್ಟಿದ? ಸರಿ ಇವಾಗ ಅಮ್ಮ, ಸಾರಿ ಯೂಟ್ಯೂಬ್ ಫ್ಯಾಮಿಲಿ. ಅಮ್ಮ ಬಕೆಟ್ ರಾಣಿ. ಇನ್ನು ನೋಡಿ, ಇದು ಇವಾಗ ಆಯಿತು, ಗಟ್ಟಿ ಆಗ್ತಾ ಇದೆ. ಇವಳು ಮಾತೆಲ್ಲ ಬಿಟ್ಬಿಡಿ, ಸುಮ್ಮನೆ ಫಾಲ್ತು ಏನೇನೋ ಮಾತಾಡ್ತಾನೆ ಇರ್ತಾಳೆ. ಕರೆಕ್ಟಾಗಿದೆ ಬಿಡು. ಹ್ಞೂ ಕರೆಕ್ಟಾಗಿದೆ ತಾನು. ನೋಡಿ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಗಟ್ಟಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಇವಾಗ ಅದಕ್ಕೆ. ಹಂಗೆ ಐಬ್ರೋಸ್ ಎಗ್ಗಿಸ್ತಾ ಇರು, ಮಾಡ್ತೀನಿ ನಿಮಗೆ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದ್ದ ತಕ್ಷಣ ನಾನೊಂದು ಪ್ಲೇಟ್ನ ಗ್ರೀಸ್ ಮಾಡ್ಕೊಂಡ್ಬಿಡ್ತೀನಿ ಇದು ಹಾಕೋದಕ್ಕೆ. ತುಪ್ಪ ಹಾಕಿ ಪ್ಲೇಟ್ನ ಗ್ರೀಸ್ ಮಾಡ್ಕೊಂಡಿದ್ದೀನಿ.
ಇದು ಈ ಕನ್ಸಿಸ್ಟೆನ್ಸಿಲಿದೆ. ಈಗ ಸ್ಟವ್ ಆಫ್ ಆಗಿದೆ, ಇಷ್ಟು ಗಟ್ಟಿಯಾಗಿದೆ. ತಣ್ಣಗಾಗೋಷ್ಟರಲ್ಲಿ ಇದಕ್ಕೆ ಹಾಕಿ ಸೆಟ್ ಮಾಡಿಬಿಡೋಣ. ಸೊ ಇವಾಗ ಪ್ಲೇಟ್ಗೆ ಹಾಕ್ಕೊಂಡೆ, ಇದನ್ನು ಕ್ಲೀನಾಗಿ ಸಮ ಮಾಡ್ಕೊಂಡ್ಬೇಡ. ಏನಂದ ಇವಾಗ ನೀನು? ದುಡ್ಡು ಖರ್ಚು ಮಾಡ್ಕೋಬೋದು, ಮನೆ ಮಾಡ್ಕೋಬೋದು. ದುಡ್ಡು ಖರ್ಚು ಮಾಡ್ಕೊಂಡ್ರೆ ಮನೇಲೆ ಮಾಡ್ಕೋಬೋದು. ಏನ ಆ ಕೋವ ನಂದಿನಿ ಪೇಡ ಥರ ಐತೆ, ಇಷ್ಟು ಗಡ್ಡೆ ಹಾಕೊಂತೀನಿ. ಚಿಕನ್ ಹಿಂಗೆ ಫುಲ್ಲು ಪ್ಲೇಟಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬಿಡೋಣ. ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೀನಿ. ಇವಾಗ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮ್ ಒಂದೇ, ಅದು ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ತಣ್ಣಗಾದ್ಮೇಲೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಕೊಳ್ಳೋಣ. ನೀಲ್ಸ್ ಇದು ಫ್ರಿಜ್ಜಲ್ಲಿ ಏನು ಇಡೋದು ಬೇಡ, ಹಂಗೆ ತಣ್ಣಗಾದರೆ ಸಾಕು. ತಣ್ಣಗಾದ್ಮೇಲೆ ಕಟ್ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಸೊ ಇದು ಫುಲ್ ಸೆಟ್ಟಾಗಿದೆ, ಕಟ್ ಮಾಡೋಣ. ಬಾಕ್ಸಾಗಿ ಮಾಡೋಣ ಅಂತ. ಇದು ಕಟ್ ಮಾಡೋಕೆ ಹೋದೆ, ಇಲ್ಲಿ ನೋಡಿ ಇದು ನಾವು ಪೇಡ ಮಾಡಿರೋದ್ರಿಂದ ಕನ್ಸಿಸ್ಟೆನ್ಸಿಲಿ ಬರ್ಫಿ ಥರ ಬರ್ತಿಲ್ಲ. ಸೊ ಇವಾಗ ಫ್ಲಾಪ್ ಏನಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಇದನ್ನ ಇವಾಗ ಪೇಡ ಥರ ಮಾಡಿಬಿಡ್ತೀವಿ. ಪೇಡನೇ ಮಾಡಿರೋದು. ನಾವೇನು ಬರ್ಫಿ ಮಾಡೋಣ ಅನ್ಕೊಂಡ್ವಿ, ಅದು ಟೇಸ್ಟ್ ಹೆಂಗಿದೆ ಹೇಳೋಗ್ಲಿ? ಸೂಪರ್ ಆಗಿದೆ ಟೇಸ್ಟ್ ಅಂತೂ. ಆ್ಯಕ್ಚುಲಿ ನಾವು ಪೇಡ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಸರಿ ಬರ್ಫಿ ಮಾಡೋಣ ಅಂತ ಅಂದ್ಕೊಂಡ್ವಿ, ಬರ್ಫಿ ಶೇಪ್ ಕೊಡೋಣ ಅಂತ ಅಂದ್ಕೊಂಡಿದ್ದಷ್ಟೇ. ಬಟ್ ಅದು ಬರಲಿಲ್ಲ. ಪೇಡ ಶೇಪಲ್ಲೇ ಚೆನ್ನಾಗಿದೆ. ಅದಕ್ಕೆ ನಾನೊಂದು ಹ್ಯೂಮನ್ ಥರ ಇರಬೇಕು, ಸ್ನ್ಯಾಕ್ಸ್ ಥರನೇ ಇರಬೇಕು. ಅದನ್ನು ಚೇಂಜ್ ಮಾಡೋಕ್ಕೆ ನಮ್ಗಾಗಲ್ಲ. ಅವಳ ಮಾತು ನಿಮ್ಗೆ ಅರ್ಥ ಆಗಿರ್ಬೋದೇನೋ. ಏನು ಯಾವ ಥರ ನೋಡಬೇಕು, ಯಾವುದನ್ನು ಹಂಗೆ ನೋಡಬೇಕು, ನಾವು ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಥರ ನೋಡಿದ್ರೆ ನಮಗೆ ಬೇರೆ ಮಾಡಿಬಿಡುತ್ತೆ. ಅಂದರೆ ಕೈನ ಎಲ್ಲ ಹಿಂಗೆ ಆಗಲ್ವಲ್ಲ. ನನ್ನ ಮಗಳು ನನಗೆ ಹೇಳ್ತಾಳೆ, ಅವಳು ಆ್ಯಕ್ಚುಲಿ ಮಾಡ್ಬೇಕಾದ್ರೆ ಹೇಳಿದ್ಲು, ಅಮ್ಮ ಪೇಡ ಮಾಡಮ್ಮ ರೌಂಡಿಗೆ ಅಂತ ಹೇಳಿದ್ಲು. ನಾನು ಬರ್ಫಿ ಮಾಡ್ತೀನಿ ಅಂತಂದೆ. ಸೊ ಒಂದೊಂದು ಸತಿ ಸಣ್ಣ ಮಕ್ಕಳು ಮಾತು ಕೇಳಬೇಕಾಗತ್ತೆ. ಸೊ ನಮ್ಮ ವೀಡಿಯೋಸ್ನ ಹಿಂಗೆ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ತನ್ವಿಗೆ ಖುಷಿ ಆಗುತ್ತೆ. ಮತ್ತು ಇದನ್ನು ಟ್ರೈ ಮಾಡಿ, ಜರೂರ್ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ಡಿಸೈನ್, ಇದು ಟೇಸ್ಟ್, ಇದು ಎಲ್ಲ ಹಾಕಿರೋ ಸೂಪರ್ ಆಗಿದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೈ.